ನೋಡಿ, ಬಾಣಂತಿಯರ ಸಾವಿನ ಪ್ರಕರಣ ಅದೆಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ನಾವು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ತನಿಖೆ ಕೂಡ ಆಗಿತ್ತು. ಈಗ ಅದರ ಆಡಿಟ್ ರಿಪೋರ್ಟ್ ಬಂದಿದೆ. ಮನಸ್ಸು ಮಾಡಿದ್ದಿದ್ರೆ ಬಾಣಂತಿಯರ ಸಾವನ್ನು ತಪ್ಪಿಸಬಹುದಾಗಿತ್ತು. 70% ಬಾಣಂತಿಯರ ಪ್ರಾಣ ಉಳಿಸಬಹುದಾಗಿತ್ತು. ಯಾರು ಹೊಣೆ? ಹಾಗಾದರೆ ಈ ಸಾವಿಗೆ ಯಾರು ಹೊಣೆ? ಯಾರಿದ್ರ ಜವಾಬ್ದಾರಿ ಹೊತ್ಕೋತೀರಿ? ನಾವು ಆರೋಗ್ಯ ಇಲಾಖೆನ ಕೇಳ್ತೀವಿ ಈ ಮುಖಾಂತರ. ಯಾರು ಸ್ವಾಮಿ ಇಷ್ಟು ಜನ ಬಾಣಂತಿಯರ ಸಾಲಾಗಿ ಸತ್ತರಲ್ಲ, ನೀವು ಆ ಮೆಡಿಸಿನ್ನು ಈ ಮೆಡಿಸಿನ್ನು, ಆ ಲಾಬಿ ಈ ಲಾಬಿ, ಇದಕ್ಕೆ ಕೇಂದ್ರ ಕಾರಣ ಅಂತ ಈ ಸಾವಿಂದೂ ಕೂಡ ಕೇಂದ್ರದ ಮೇಲೆ ನೀವು ಹಾಕಕ್ಕೆ ನೋಡಿದ್ರಲ್ಲ, ಈ ಸಾವಿಗೆ ಯಾರು ಕಾರಣ? ಈಗ ಅದರದ್ದು ಡೆತ್ ಆಡಿಟ್ ಬಿಡುಗಡೆ ಆಗಿದೆ ಆರೋಗ್ಯ ಇಲಾಖೆಯಿಂದ. ಮನಸ್ಸು ಮಾಡಿದ್ದಿದ್ರೆ 70% ಜನರನ್ನ ಉಳಿಸ್ಬೋದಾಗಿತ್ತು, ಬಾಣಂತಿಯರನ್ನ 70% ಬಾಣಂತಿಯರನ್ನ ಉಳಿಸ್ಬೋದಾಗಿತ್ತು ಅಂತ ಕೊಟ್ಟಿದೆಯಲ್ಲ ಆಡಿಟ್ ರಿಪೋರ್ಟ್. ಇದಕ್ಕೆ ನಿಮ್ಮ ಜವಾಬ್ದಾರಿ ಏನೀಗ? ಅಂದರೆ ಇದು ಯಾರ ತಪ್ಪಿನಿಂದಾಗಿದೆ? ಹಾಗಾದರೆ ಶೇಕಡ 70ಕ್ಕಿಂತ ಹೆಚ್ಚು ತಾಯಂದಿರ ಸಾವುಗಳನ್ನು ತಡಿಬೋದಾಗಿತ್ತು ಅಂತ ನಾವು ತೋರಿಸ್ತಾ ಇದ್ದೀವಿ ಅದನ್ನು. ಅಂದರೆ ಈ ವರದಿ ಏನು ಹೇಳ್ತಾ ಇದೆ? ಹಾಗಾದರೆ ಯಾರ ತಪ್ಪಿನಿಂದ ಆಗಿದೆ? ಹಾಗಾದರೆ ಏನು ಮಾಡ್ತಾಯಿತ್ತು ಒಂದು ವ್ಯವಸ್ಥೆ? ಕತ್ತೆ ಕಾಯ್ತಾ ಇತ್ತ ವ್ಯವಸ್ಥೆ? ಡಾಕ್ಟ್ರುಗಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಏನು ಎತ್ತ, ಅಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳೇನು, ಏನು ಏರುಪೇರು ಆಯಿತು ಆರೋಗ್ಯದಲ್ಲಿ, ಇದರ ಅರಿವಿರಲಿಲ್ವ ಹಾಗಾದರೆ? ಇಲ್ಲಿ ಈ ಸೇವಾ ಪೂರೈಕೆದಾರರ ನಿರ್ಲಕ್ಷ್ಯ ಕೂಡ ಕಂಡು ಬಂದಿದೆ ಅಂತ. ಹಾಗಾದರೆ ಈ ಸರ್ವಿಸ್ ಸೆಕ್ಟರ್ದು ಸಂಗತಿ ಇದೆಯಲ್ಲ, ಏನಿದೆ ಹಾಗಾದರೆ? ಯಾರದಕ್ಕೆ ಜವಾಬ್ದಾರಿ? 19ರಿಂದ 25 ವರ್ಷ, ಶೇಕಡ 50% ತಾಯಂದಿರು ಸತಿಯಾರಲ್ಲ, 19ರಿಂದ 25 ವರ್ಷ. ಅವ್ರ ಮನೆ ಕತ್ಲು, ಅವ್ರ ಮಕ್ಕಳು ಬೀದಿಗೆ ಬಿದ್ದ್ರೀಗ. ಇನ್ನು ಶೇಕಡ 6% ಜನ ತಾಯಂದಿರು 35 ವರ್ಷಕ್ಕಿಂತ ಮೇಲ್ಪಟ್ಟಂಥವರು. ಶೇಕಡ 72% ತಾಯಂದಿರ ಸಾವುಗಳು ಮೊದಲ ಬಾರಿಗೆ, ಅದಾದಮೇಲೆ 2ನೇ ಬಾರಿಗೆ ಗರ್ಭಿಣಿಯರಲ್ಲಿ ಕಂಡು ಬಂದಿದೆ. ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಅಂದರೆ ಶೇಕಡ 65% ತಾಯಂದಿರ ಸಾವು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಂಭವಿಸುತ್ತೆ ಅಂತಂದರೆ ಏನು ಸ್ವಾಮಿ ಅರ್ಥ? ಹಾಗಾದರೆ ಏನಿದು? ಇನ್ನು 22% ಜನ ತಾಯಂದಿರ ಸಾವುಗಳು ಖಾಸಗಿ ಆಸ್ಪತ್ರೆಯಲ್ಲಿ. ಏನೇನು? BP ಜಾಸ್ತಿ ಆಯಿತು, ರಕ್ತಸ್ರಾವ ಆಯಿತು. ವೆರಿ ವೆರಿ ಇಂಪಾರ್ಟೆಂಟ್. ಅತಿಯಾದ ರಕ್ತಸ್ರಾವ ಆಯಿತು ಅಂತಂದರೆ ಸತ್ತೋಗ್ಬಿಡ್ತಾಳೆ ತಾಯಿ. BP ಜಾಸ್ತಿ ಆದರೂ ಕೂಡ ಅಷ್ಟೇನೆ. ವಿಪರೀತ BP ಜಾಸ್ತಿ ಆಯಿತು ಅಂತಂದರೆ ಕಿಡ್ನಿ ಲಿವರ್ನ ಕೊರೆಯೋಕ್ಕೆ ಶುರು ಮಾಡಿಬಿಡುತ್ತೆ. ಸತ್ತೋಗ್ಬಿಡ್ತಾರೆ ಆ ಸಂದರ್ಭದಲ್ಲಿ, ಬದುಕ್ಸೋಕ್ಕಾಗಲ್ಲ. ಅಲ್ಲಿ ತನಕ ಏನು ಮಾಡ್ತಿದ್ರಿ ಹಾಗಾದರೆ? ಔಷಧಿಗಳ ಮೇಲೆ ಯಾಕೆ ಹಾಕಿದ್ರಿ? ಸಿಸೇರಿಯನ್ ಮಾಡುವಂಥ ಸಂದರ್ಭದಲ್ಲಿ 65% ಜನ ಸಿಸೇರಿಯನ್ ಸಂದರ್ಭದಲ್ಲಿ ಸತ್ತಿಯಾರಲ್ಲ, ಯಾರು ಜವಾಬ್ದಾರಿ ಇದಕ್ಕೆ? ಯಾರ ಸಮಸ್ಯೆ ಇದಕ್ಕೆ? ಸರ್ಕಾರವೇ, ಆರೋಗ್ಯ ಇಲಾಖೆಯಿಂದಲೇ ಇದರ ಡೆತ್ ಆಡಿಟ್ ವರದಿ ಬಿಡುಗಡೆ ಆಗಿದೆ. ಶೇಮ್! ನಾಚಿಕೆ ಆಗಬೇಕು ವ್ಯವಸ್ಥೆಗೆ. ನಿಮ್ಮ ಮನೆ ಹೆಣ್ಮಕ್ಳುಗಳಾದ್ರೆ ನಾವು ಹಿಂಗೆ ಮಾಡ್ತಿದ್ವಾ? ನಾಚಿಕೆ ಆಗಬೇಕು.